ಅರ್ಥ ಆಗುವುದಿಲ್ಲ. ಒಂದು ಮಾತಿದೆ ಅಲ್ಲಿ, ಒಂದು ವ್ಯಾಖ್ಯಾನಗಳು. ಭಯದಿಂದ ಪಾರಾಗಬೇಕಾದ್ರೆ ಏನಾಗಬೇಕು? ಸರಳವಾಗಿರ್ತಕ್ಕ ಒಂದು ಪ್ರಶ್ನೆ ಅದು. ಭಯದಿಂದ ಪಾರಾಗಬೇಕಾದ್ರೆ ಅತ್ಯಂತ ಸರಳವಾದ ಒಂದು ಉತ್ತರ ಇದೆ. ಈ ಅತ್ಯಂತ ಸರಳವಾದ ಉತ್ತರ ಯಾರಿಗೂ ಹೊಳೆಯುವುದಿಲ್ಲ. ಅದು ಬಹಳ ಸರಳವಾದದ್ದರಿಂದಲೇ. ಭಯದಿಂದ ಪಾರಾಗಬೇಕಾದ್ರೆ ಏನಾಗಬೇಕು? ನಾನು ನಿಮ್ಮ ಹತ್ರ ಕೇಳ್ತೇನೆ ಅಂತ ತಿಳ್ಕೊಳ್ಳಿ. ಏನಾಗಬೇಕು? ಏನು ಎಲ್ಲ ಯೋಚನೆ ಮಾಡಬೇಕು. ಇದಕ್ಕೆ ಯಾರು ಕಾರಣ ಅಂತ ನೋಡಬೇಕು, ಕಾರ್ಯಕಾರಣ ಸಂಬಂಧ. ಅದು ಯಾವುದೂ ಅಲ್ಲ. ಅತ್ಯಂತ ಸರಳವಾದದ್ದು ಏನಂದರೆ, ಭಯದಿಂದ ಪಾರಾಗಬೇಕಾದ್ರೆ ಮೊದಲು ಭಯ ಉಂಟಾಗಬೇಕು. ಭಯವನ್ನು ನೀವು ಅಭಿನಯಿಸಿದರೆ ಭಯದಿಂದ ಪಾರಾಗಬಹುದು. ನಮಗೆ ಹೇಳ್ತಾರೆ ಏನಂತ ಹೇಳಿದ್ರೆ, ನೀವೊಂದು ವಿಷಯ ಮಾತಾಡಬೇಕಾಗಿದ್ರೆ ನೀವು ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಎಲ್ಲ ಮಾಡಿರಬೇಕು. ಏನಂದರೆ, ನೀವು ನಿಮ್ಮನ್ನು ಮರೆತು ಮಾತಾಡಬೇಕು, ಹೆದರಬಾರದು. ನಿಮ್ಮನ್ನು ಮರೆತು ನೀವು ಮಾತಾಡಿ, ಹಾಗೆ ಚೆನ್ನಾಗಿರ್ತದೆ. ಮತ್ತು ಒಳಗಿದ್ದದಲ್ಲಿ ಏನೆಲ್ಲ ಹೇಳಬೇಕು ಅಂತ ಇದೆ ಅದೆಲ್ಲವನ್ನು ನಿಮಗೆ ಹೇಳುವುದಕ್ಕಾಗ್ತದೆ. ಆತ್ಮವಿಶ್ವಾಸ ಬೇಕು. ಸರಿ, ಎಲ್ಲ ಒಪ್ಪ. ನಾವು ಮಾಡುವ ಪಾತ್ರ ಹೇಳಿಯ ಪಾತ್ರ ಅದು. ಮಾಡುವುದು ಹೇಳಿ ನೀವು ಅದನ್ನು. ಪ್ರಶ್ನೆ ಬಹಳ ಚೆನ್ನಾಗಿದೆ. ಆದರೆ ಏನು ಅಂದರೆ, ಆಗ ಒಂದು ಸಮಸ್ಯೆ ಅಥವಾ ಒಂದು ಇರತಕ್ಕ ಒಂದು ಪಾತ್ರ ಹೌದು. ಅದನ್ನು ಮಾಡ್ತಾ ಇರುವುದು ನಾನು ಎನ್ನುವ ಆತ್ಮವಿಶ್ವಾಸವು ನನಗೆ ಇದೆ. ಅದನ್ನು ಪಾತ್ರ ಆಗುವುದಿಲ್ಲ, ಅದು ನಾನೇ ಆಗ್ತೇನೆ. ಆದ್ದರಿಂದ ಮಧ್ಯದಲ್ಲಿ ಒಂದು ವಿಷಯ ಅಲ್ಲಿ ಇದೆ. ಬಹಳ ಯೋಚನೆ ಮಾಡಿ ಒಂದು ಸೂಕ್ಷ್ಮ ಸಂಗತಿ ಅಲ್ಲಿ ಇದೆ. ಶೃಂಗಾರ. ಅದು ಸಹ ಬಂದದ್ದೊಂದು ಸಣ್ಣ ತಪ್ಪು ಕಲ್ಪನೆ. ಬೇಸರ ಎಷ್ಟು ಚೆನ್ನಾಗಿದೆ ಇದು. ನಾನು ಹೇಳ್ತಾ ಇರೋದು ಇದು ಸೈಕಾಲಜಿ ಅಲ್ಲ. ಇದು ನಿಮ್ಮ ಮನಸ್ಸಿನ ಅಥವಾ ಇದುವರೆಗೆ ನಡೆದುಕೊಂಡು ಬಂದ ಜೀವನದ ರಹಸ್ಯಗಳನ್ನು ಒಂದು ನೋಡಿದ ರೀತಿ ಅಲ್ವ ಇದು. ಇದನ್ನು ನೀವು ಇದು ಮನೋವಿಜ್ಞಾನ, ಇದು ಆಧ್ಯಾತ್ಮಿಕತೆ, ಇದು ಏನು ಹೀಗೆ ಹೇಳಲಿಕ್ಕಾಗ್ತದ? ಎಲ್ಲ ಒಟ್ಟಿಗೆ ಇದೆ. ಏಕಾಕಿ ನ ರಮತೆ. ಒಬ್ಬನೇ ನ ರಮತೆ. ಏನು ಸಂತೋಷವೇ ಇಲ್ಲವೇ, ಒಂದು ಬೇಸರ ಅಂತ. ಇದಕ್ಕೆ ಶಂಕರಾಚಾರ್ಯರು ಒಂದು ಪದವನ್ನು ಬಳಸಿದ್ದಾರೆ. ಒಬ್ಬನೇ ಇದ್ದಾನಲ್ಲ, ನ ರಮತೆ ಅಂತ ಇದೆ. ಅಂದರೆ ಏನು? ಸಂತೋಷ ಇಲ್ಲ ಮನಸ್ಸಿಗೆ. ಎಂತ ಹೇಳುವುದು ಅದಕ್ಕೆ? ಸನ್ಯಾಸಿಗಳಾದ ತಪ್ಪು ತಿಳ್ಕೊಳ್ಬೇಡಿ. ಶಂಕರಾಚಾರ್ಯರು ಇದು ಹೀಗೆ ಮಾತಾಡೋದು ಭಾರಿ ಕಷ್ಟ. ಅರತಿ, ಒಬ್ಬನೇ ಇದ್ದ, ರತಿ ಇಲ್ಲ ಅಂದರೆ ಅರತಿ, ಬೇಸರ. ಇನ್ನು ಅಂತ ತನ್ನ ಸಂತೋಷಕ್ಕೆ ಇನ್ನೊಂದು ಬೇಕು ಎನ್ನುವ ಭಾವ ಇದು ಉಂಟಾಯಿತು. ಒಬ್ಬನೇ ಇದರಿಂದ ಇಷ್ಟೆಲ್ಲ ಆಯಿತು. ಆಯಿತು, ಅರತಿಯೂ ಆಯಿತು, ಇಷ್ಟೆಲ್ಲ ಆಯಿತು. ಏನು ಮಾಡಿದ? ಇನ್ನೊಂದು ನಾನೇ ಅಲ್ವಾ ಅಂತ ಎನ್ನುವ ಭಾವನೆ ಮಾಡಿ, ಇನ್ನೊಬ್ಬರಿಲ್ಲ ಎನ್ನುವ ಭಾವನೆಯಿಂದ ತನ್ನ ಭಯವನ್ನು ಹೇಗೆ ನೀಗಿಕೊಂಡನೋ ಹಾಗೆಯೇ ಏನು ಮಾಡಿದ ಅಂದರೆ, ಬೇಕಾದರೆ ಇನ್ನೊಂದು ನಾನೇ, ಇನ್ನೊಂದು ಬೇಕು ಅಂತ ಒಂದು ಏನೋ ಹಾಗೆ ಒಂದು ಚಿತ್ರವನ್ನು ಕಲ್ಪಿಸಿದ. ಅದು ಯಾವುದು ಆ ಚಿತ್ರ ಅಂತ ಹೇಳಿದರೆ, ಸಂಪರಿಶ್ವಕ್ತವು ಸ್ತ್ರೀ ಪುರುಷ ಪರಸ್ಪರ ಆಲಿಂಗನ ಮಾಡಿಕೊಂಡಿರತಕ್ಕ ಗಂಡು ಹೆಣ್ಣಿನ ಒಂದು ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ. ಅದೇ ಆದ. ಹಾಗೆ ಕಲ್ಪಿಸಿಕೊಂಡು ಇದನ್ನು ಅವನು ಅರ್ಧನಾರಿಗೆ ಕೊಂಡೋಗ್ತಾನೆ. ಅವನು ಅದೇ ಆದ. ರೂಪ ಬಂದ ಕೂಡಲೇ ಚಿತ್ರ ಎನ್ನುವ ಪದದ ಅರ್ಥ ಏನು ಗೊತ್ತುಂಟ? ಚಿತ್ತದಲ್ಲಿ ರಮಿಸುವುದು. ಚಿತ್ತದಲ್ಲಿ ರಮಿಸುವುದಕ್ಕೆ ಚಿತ್ರ ಅಂತ ಹೇಳುವುದು. ವಿಚಿತ್ರ ಅಹಂ ಎನ್ನುವ ಹೆಸರು ಇದ್ದ ಹಾಗೆ ಇದಕ್ಕೆ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಗಂಡು ಒಂದು ಹೆಣ್ಣು, ಇದಕ್ಕೆ ಹೆಸರು ಬೇಕು, ಅದಕ್ಕೆ ಹಾಕುವ
ಏನು ಗಂಡಿನ ಭಾಗಕ್ಕೆ ಏನು ಹೆಸರು? ಮನು ಅಂತ, ಮನುಷ್ಯ ಅಂತ. ಮನು, ಮನಸ್ವಿ. ಹೆಣ್ಣಿನ ಭಾಗಕ್ಕೆ ಶತರೂಪ ಅಂತ ಹೆಸರು. ಓಹೋ, ಈಗ ಇಲ್ಲಿಂದ ಸೃಷ್ಟಿ ಪ್ರಾರಂಭ ಆಯಿತು. ಮನುಶತರೂಪ ಎನ್ನುವ ಎರಡು, ಒಂದೇ ಆತ್ಮ ಎರಡಾಗಿ, ಎರಡು ಹೋಳುಗಳಾಗಿ ತನ್ನನ್ನೇ ತಾನು ವಿಂಗಡಿಸಿಕೊಂಡು ಬೇಸರವನ್ನು ಕಳೆದುಕೊಳ್ಳುವ ದಾರಿ. ಈಶ್ವರ ತತ್ವಕ್ಕೆ ಉಪನಿಷತ್ತು ಕೊಡುವ ಒಂದು ಮೂಲ. ಇದರಲ್ಲಿ ಮಾಸ್ಟರ್ ಒಂದು ಕಾವ್ಯದಲ್ಲಿ ಬರ್ತಾನೆ, ಯಾಕೆ ಬಹಳ ವಿಶಾಲವಾಗಿದೆ, ಬಹಳ ವಿಸ್ತಾರವಾಗಿದೆ ಹೇಳು. ಬಹಳ ವಿಸ್ತಾರವಾಗಿದೆ ಯಾಕೆ? ಸಾಮಾನ್ಯವಾಗಿ ನಾವೆಲ್ಲ ವರ್ಣಿಸುವಾಗ ಮೃಗಾಕ್ಷಿ ಅಂತೆಲ್ಲ ಹೇಳ್ತೀವಿ, ಪರಿಣಾಕ್ಷಿ, ಜಿಂಕೆಗಳ ಕಣ್ಣಿನಂತೆ. ಅದು ವಿಸ್ತಾರವಾಗಿದೆ. ಅದು ಯಾಕೆ ಅದು ವಿಸ್ತಾರವಾಗಿದೆ ಅಂತ ಅವನು ಹೇಳುವುದು ಏನು ಅಂದರೆ, ದಿಲೀಪ ರಾಜ ಅವನು ಬೇಟೆಯಾಡಲಿಕ್ಕೆ ಬಂದ, ಕಾಡಿಗೆ ಬಂದ. ಜಿಂಕೆಗಳು ಅವನನ್ನು ನೋಡಿದರು. ನೋಡಿ ಅನುರ್ವೃತೋಪ್ಯಸ್ಯ ದಯಾರ್ದ್ರ ಭಾವಂ ಆಖ್ಯಾತ ಮಂತಃಕರಣೈ ವಿಶಂಕೈ ವಿಲೋಕಯಂತ್ಯೋ ವಪುರಾಪುರಕ್ಷಣಾಂ ಪ್ರಕಾಮ ವಿಸ್ತಾರ ಫಲಂ ಹರಿಣ್ಯ. ಅವನು ಬಿಲ್ ಹಿಡಿದಿದ್ದಾನೆ, ಅವನು ಬಾಣ ಬಿಟ್ಟಿದ್ದಾನೆ, ಕಾಡು ಪ್ರಾಣಿಗಳನ್ನು ಬೇಟೆಯಾಡ್ತಾನೆ. ಇದು ಕ್ರೌರ್ಯ ಅಲ್ಲ ಅಂತ ಜಿಂಕೆಗಳಿಗೆ ಗೊತ್ತಾಯಿತು. ಮತ್ತೇನು? ದಯಾರ್ದ್ರ ಭಾವ, ಅವನಲ್ಲಿ ಒಂದು ಕಾರುಣ್ಯ ಇದೆ. ಆ ಕಾರುಣ್ಯದಿಂದಲೇ, ದಯೆಯಿಂದಲೇ ಅವನು ಈ ಬೇಟೆ ಆಡ್ತಾ ಇದ್ದಾನೆ. ಈ ಕ್ರೂರ ಕರ್ಮ ಅಂತ ಕಾಣತಕ್ಕ ಕರ್ಮವನ್ನು ಅವನು ದಯೆಯಿಂದಲೇ ಮಾಡ್ತಾ ಇದ್ದಾನೆ. ಧನುರ್ಭೃತೋಪಿ ಅಸ್ಯ ದಯಾರ್ದ್ರ ಭಾವಂ. ಇದು ಅರ್ಥ ಆದ ಕೂಡಲೇ, ಇದು ಹೇಗೆ ಅರ್ಥ ಆಗೋದು? ಇದು ಅರ್ಥ ಆದ ಕೂಡಲೇ ಬೆರಗಿನಿಂದ ಜಿಂಕೆಗಳು ಅವನನ್ನು ನೋಡಿ ಆ ಕಣ್ಣು ವಿಸ್ತಾರ ಆಯಿತು. ಸತ್ಯ ಇನ್ನೊಂದಿದೆ ಅಂತ ನಮಗೆ ಗೊತ್ತಾಗದಿದ್ದರೆ, ನಮಗೆ ಗೊತ್ತಾಗುವುದಕ್ಕೋಸ್ಕರ, ಸೃಷ್ಟಿಶೀಲತೆ ನಮ್ಮಲ್ಲಿ ಉಂಟಾಗುವುದಕ್ಕೋಸ್ಕರ, ಜಡತೆ ಹೋಗುವುದಕ್ಕೋಸ್ಕರ ಇರತಕ್ಕ ಉಪಾದೇಯವಾದದ್ದು ಯಾವುದು ಅಂದರೆ, ಯಾವ ಚಿತ್ರ ಅಂದರೆ ಅದು ಅರ್ಧನಾರಿ ತತ್ವ.